ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಕಾರಣಾಂತರಗಳಿಂದ ತಿರುಪತಿಗೆ ಹೋಗಿದ್ದು ಬಂದಿದ್ದು ವಿಡಿಯೋ ಅರ್ಧಕ್ಕೆ ಸ್ಟಾಪ್ ಆಗಿದೆ. ಮುಂದೆ ಹಾಕೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ನಾಳೆ ಅಪ್ಲೋಡ್ ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬರ್ತ್ಡೇಗೆ ವಿಶಸ್ ಫೋಟೋ ಹಾಕಬೇಕಂತ ಹೇಳಿ ರೀತು ಕೊಡಿಸಿರೋ ಒಟ್ಟಿನಲ್ಲೇ ಫೋಟೋಶೂಟ್ ಮಾಡಿಸ್ಕೊಂಡೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ನಾನು ಹುಟ್ಟಿದ ದಿನವೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಿರೋದು ತುಂಬಾ ಖುಷಿ ವಿಚಾರ. ಇವತ್ತು ಶನಿವಾರ ರಶ್ ಅಂದರೆ ಫುಲ್ಲು ರಶ್ಶು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಫ್ರೀ ಬಸ್ ಇರುತ್ತೆ ಮೇಲ್ಗಡೆ ತಿರುಮಲದಲ್ಲಿ, ಎಲ್ಲ ಕಡೆ ಓಡಾಡೋದಕ್ಕೆ ಫ್ರೀ ಬಸ್ ಇರುತ್ತೆ ಅಂತ. ಒಂದೆರಡು ಬಸ್ ಬಿಟ್ವಿ, ಆಮೇಲೆ ನಮಗೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ಇಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಬಂದಿದ್ದೀವಿ. ನಿಜ ಇಲ್ಲಿ ಗೊತ್ತಿರೋರೇ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವ ಕಡೆ ಹೋಗಿ ಯಾವ ಕಡೆ ಬರಬೇಕಂತ ಗೊತ್ತಾಗಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಇವತ್ತು 12 ಗಂಟೆಗೆ ನಮ್ಗೆ ಸ್ಲಾಟ್ ಇತ್ತು. ಬೆಳಿಗ್ಗೆ ಬೇಗ ಹೋಗಿದ್ರು ಕೂಡ ನಮಗೆ ದರ್ಶನ ಆಗ್ತಿತ್ತು. ಯಾಕಂದರೆ ಇವತ್ತು ಸಂಜೆ ಸ್ಲಾಟ್ ತೊಗೊಂಡಿರೋದು, ಅಂದರೆ ಸಂಜೆ 6 ಗಂಟೆಗಿರೋರೆಲ್ಲ ಬಂದಿದ್ದಾರೆ ನಮ್ಮ ಜೊತೆಗೆ. ಅವ್ರಿಗೂ ಕೂಡ ನಮ್ಮ ಜೊತೆಗೆ ದರ್ಶನ ಆಯಿತು. ನಮ್ಗೆ 12 ಗಂಟೆಗೆ ಇದೆ ಅಂತ ನಾವು 12 ಗಂಟೆವರೆಗೂ ಕಾಯೋದೇ ಬೇಡ, ಸ್ವಲ್ಪ ಬೇಗನೆ ಹೋದರೂ ದರ್ಶನ ಆಗುತ್ತೆ. ತಿಮ್ಮಪ್ಪನ ಸನ್ನಿಧಿಗೆ ಬಂದಮೇಲೆ ನಾಮ ಹಾಕ್ಸ್ಕೊಳ್ದೇ ಇರೋಕ್ಕಾಗುತ್ತಾ? ಸೊ ಇವರು ಫ್ರೀಯಾಗಿ ನಮಗೆ ನಾಮವನ್ನು ಹಾಕ್ತಾಯಿದ್ದಾರೆ. ದೇವಸ್ಥಾನದ ಹತ್ರ ಫೋಟೋ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಫೋನ್ ಅಲೋ ಇಲ್ಲ. ಫೋನೆಲ್ಲ ಇಲ್ಲೇ ಇಟ್ಟು ಬರೋಣ, ರೂಮಲ್ಲೇ ಇಟ್ಟು ಹೋಗೋಣ ಅಂತ ಹೇಳಿದ್ರು. ಆದರೆ ನಾನು ಮತ್ತು ದಿಶಾ ಇಬ್ಬರು ಮಾತ್ರ ಫೋನ್ ತೊಗೊಂಡು ಹೋದ್ವಿ. ದೇವಸ್ಥಾನದೊಳಗಡೆ ವೀಡಿಯೋ ಮಾಡ್ಕೊಳಕ್ಕಾಗದೇ ಇದ್ದರೂ ದೇವಸ್ಥಾನದ ಹೊರಗಡೆ ಆದರೂ ವೀಡಿಯೋ ಮಾಡ್ಕೋಬಹುದಲ್ವ, ಅದೆಲ್ಲ ನೆನಪಾಗಿರುತ್ತಲ್ವ. ಹಾಗಾಗಿ ಫೋನ್ ಅಲ್ಲಿ ಇಟ್ಟರಾಯಿತು. ಒಳಗಡೆ ಲಾಕರ್ಗಳಿರುತ್ತೆ ದೇವಸ್ಥಾನದೊಳಗಡೆ. ಸೊ ಹಾಗಾಗಿ ದೇವಸ್ಥಾನದೊಳಗಡೆವರೆಗೂ ತೊಗೊಂಡು ಹೋದ್ವಿ. ತಿಮ್ಮಪ್ಪನ ದರ್ಶನಕ್ಕೆ ಬರೋರು ಎಲ್ಲರೂ ಸಾಂಪ್ರದಾಯಿಕವಾಗಿ ಉಡುಗೆಗಳನ್ನ ಹಾಕೋಬೇಕು. ನಾವೆಲ್ಲ ಚೂಡಿದಾರ್ ಸೀರೆ ಹಾಕ್ಕೊಂಡು ಹೋಗಿದ್ವಿ. ಆದರೆ ಮಕ್ಕಳುಗಳು ಚೂಡಿದಾರ್ ಟಾಪ್ಸ್ ಹಾಕಿದ್ರು ಸಹ ವೇಲ್ ಹಾಕ್ಕೊಂಡು ಹೋಗಲೇಬೇಕಂತ ರೂಲ್ಸ್ ಇದೆ ಅಂತ ಹೇಳಿದ್ರು. ಅಲ್ಲಿ 50 ರೂಪಾಯಿ ವೇಲ್ಗಳಿಗೆ 100 ರೂಪಾಯಿ ಕೊಟ್ಟು ತೊಗೊಂಡಿದ್ದಾಯಿತು. ಜೈ ನಮೋ ಪಾರ್ವತಿಪತಿಯೇ ಹರ ಹರ ಮಹಾದೇವ. ಸರ್ವದರ್ಶನಕ್ಕೆ ನಾವು ಟಿಕೆಟ್ ತೊಗೊಂಡಿರೋದು, ಅಂದರೆ ಮುಂಚಿತವಾಗಿ ಟೈಮಿಂಗ್ಸ್ನ ನಿಗದಿ ಮಾಡಿಸ್ಕೊಂಡಿದ್ವಿ ಅಷ್ಟೇ. ಇಲ್ಲೂ ಕೂಡ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಶೌಚಾಲಯಗಳ ವ್ಯವಸ್ಥೆ ಇದೆ. ಮತ್ತು ಓಡಬೇಡಿ, ನಿಧಾನವಾಗಿ ಹೋಗಿ ಅಂತ ಬರೆದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫೋನು ಲಗೇಜ್ ಎಲ್ಲ ಇಲ್ಲಿ ಇಡಬೇಕು, ಇಲ್ಲಿ ಇಡ್ತಾ ಇದ್ದೀವಿ. ದೇವಸ್ಥಾನದಿಂದ ಹೊರಗಡೆ ಬಂದಾಯಿತು. ನಂಬ್ತಿರೋ ಬಿಡ್ತಿರೋ ಜಸ್ಟ್ 2 ಅವರಲ್ಲಿ ನಮಗೆ ದರ್ಶನ ಆಯಿತು. ಯಾಕಂದರೆ ಮುಂಚಿತವಾಗಿ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ನಾವು ಟಿಕೆಟ್ನ ತೊಗೊಂಡಿದ್ದಕ್ಕೆ. ನಾನು ತಿಮ್ಮಪ್ಪನ ನೋಡಬೇಕು, ಹತ್ತಿರದಿಂದ ಕಾಣಿಸ್ಬೇಕಂತ ಕನ್ನಡಕ ಕೂಡ ಹಾಕ್ಕೊಂಡು ಹೋಗಿದ್ದೆ. ನಿಜವಾಗ್ಲೂ ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತು. ತಿಮ್ಮಪ್ಪನ ದರ್ಶನ ತುಂಬ ಚೆನ್ನಾಗಾಯಿತು. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಿಜ ಭಾವುಕಳಾದೆ. ನಾನು ದೇವ್ರನ್ನ ಅಲ್ಲಿಂದ ಕಾಯ್ಕೊಂಡು ಬಂದು ದೇವ್ರನ್ನ ನೋಡಿದ್ದಕ್ಕೂ ಅದಕ್ಕೂ ನಿಜವಾಗ್ಲೂ ನಾನೊಬ್ಳು ಅಂತಲ್ಲ, ಬಂದಿರೋರೆಲ್ಲ ಭಾವುಕರಾದರು. ನಾನು ಮತ್ತು ದಿಶಾ ಫೋನ್ ಇಸ್ಕೊಂಡು ಬರೋಣ ಅಂತ ಬಂದ್ವಿ. ಅವರೆಲ್ಲ ಊಟಕ್ಕೆ ಹೋಗೋದಕ್ಕೆ ಅಂತ ಒಂದು ಕಡೆ ಕಾಯ್ಕೊಂಡು ಕೂತಿದ್ದಾರೆ. ತಿಮ್ಮಪ್ಪನ ದೇವಸ್ಥಾನದ ಮುಂದೆ ಈ ರೀತಿ ಗೋಪುರಗಳಿದೆ. ನನಗೇನಾದರೂ ಖುಷಿ ಆಗ್ಬಿಟ್ರೆ ಪದೇ ಪದೇ ಹೇಳ್ತಿರ್ತೀನಿ. ನಿಜವಾಗ್ಲೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದೇವಸ್ಥಾನ ಇವತ್ತು ಕೂಡ ಫುಲ್ ರಶ್ ಇತ್ತು. ಆದರೂ ಯಾವ VIP ದರ್ಶನವೂ ಆಗಲ್ಲ ಅಷ್ಟು ಈಸಿಯಾಗಿ. 2 ಅವರಲ್ಲಿ ನಾವು ಒಳಗಡೆ ಹೋಗಿ ಹೊರಗಡೆ ಬಂದಿದ್ದೀವಿ. ಆದರೆ ನಾನು ರೂಮ್ಗಳಲ್ಲಿ ಕೂಡ ಹಾಕ್ತಾರಲ್ವ ತಿರುಪತಿಯಲ್ಲಿ, ಅದನ್ನು ನಿಜ ಮಿಸ್ ಮಾಡಿಕೊಂಡೆ. ಲಾಸ್ಟ್ ಟೈಮ್ ಬಂದಾಗ ರೂಮ್ನಲ್ಲಿ ಕೂಡ ಹಾಕ್ತಿದ್ರು. ಕೂಡ ಹಾಕಿದಾಗ ನಮಗೆ ಉಪ್ಪಿಟ್ಟು ಟೀ ಎಲ್ಲ ಕೊಡ್ತಿದ್ರು. ಅದನ್ನು ಸ್ವಲ್ಪ ಮಿಸ್ ಮಾಡಿಕೊಂಡೆ ಅಂತ ಅನಿಸ್ತಿತ್ತು. ನಾವಿವತ್ತು ಎಷ್ಟು ಪುಣ್ಯ ಮಾಡಿದ್ವಿ ಅಂದರೆ ನಮಗೆ ತಿಮ್ಮಪ್ಪನ ದೇವರ ಉತ್ಸವ ಕೂಡ ಸಿಕ್ತು. ಅದು ನೋಡಿ ಇನ್ನೂ ಖುಷಿ ಆಯಿತು. ನೀವು ಕೂಡ ದೇವ್ರ ಉತ್ಸವವನ್ನು ನೋಡಿ ಕಣ್ತುಂಬಿಕೊಳ್ಳಿ, ಮತ್ತು ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಈ ವಿಡಿಯೋ ಹಾಕಿದ್ದೀನಿ. ಆ ಕೊನೆಯಲ್ಲಿ ನೋಡಿ ಒಬ್ಬರು ಮಾತಾಡ್ತಾರೆ, ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ತೆಲುಗಲ್ಲಿ ಹೇಳ್ತಾರೆ ದೇವ್ರಿಗೆ. ದೇವಸ್ಥಾನದ ಪಕ್ಕದಲ್ಲೇ ಕಲ್ಯಾಣಿ ಕೂಡ ಇದೆ. ಅಲ್ಲೂ ಕೆಲವರು ಸ್ನಾನ ಮಾಡ್ತಿದ್ರು. ನಾವು ರೂಮ್ನಲ್ಲೇ ಮಾಡ್ಕೊಂಡು ಬಂದಿದ್ವಿ ಅಲ್ವಾ, ನಾವೆಲ್ಲೂ ಕೊಳದಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಲಿಲ್ಲ. ದೇವಸ್ಥಾನದ ಒಳಗಡೆ, ದೇವಸ್ಥಾನದ ಹೊರಗಡೆ ನಿಜವಾಗ್ಲೂ ತುಂಬಾ ಸುಂದರವಾಗಿದೆ. ನಾನು ತಿರುಪತಿಗೆ ಸುಮಾರು ಒಂದು 17 ವರ್ಷದ ಹಿಂದೆ ಬಂದಿದ್ದು. ಅದು ಒಂದ್ಸಲಿ ಮಾತ್ರ ನಾನು ತಿರುಪತಿಗೆ ಬಂದಿರೋದು.
ಇದು 2ನೇ ಸಲ ಬಂದಿರೋದು. 2ನೇ ಸಲ ಬಂದಿದ್ದಾದರೂ ನನಗೆ ಇವಾಗಲೂ ಕಣ್ಣಿಗೆ ಕಟ್ಟಿದ ಹಾಗಿತ್ತು ಲಾಸ್ಟ್ ಟೈಮ್ ಬಂದಿದ್ದು ಕೂಡ. ಇಲ್ಲಿಂದ ಮುಗಿಸ್ಕೊಂಡು ಇಲ್ಲೇ ಬೆಟ್ಟದ ಮೇಲೆ ವರಹಸ್ವಾಮಿದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ವಿ. ತಿಮ್ಮಪ್ಪನ ದರ್ಶನಕ್ಕೂ ಮುಂಚೆ ಮೊದಲು ವರಹನಾಥ ಸ್ವಾಮಿ ದರ್ಶನ ಮಾಡ್ಬೇಕಂತಾರೆ, ಆದರೆ ನಾವು ಆಮೇಲೆ ಮಾಡಿದ್ದು. ಲಾಡು ಪ್ರಸಾದ ಕೂಡ ತಗೊಂಡ್ವಿ. ಹೆಂಗಿತ್ರವ ದರ್ಶನ, ತಿರುಪತಿ ತಿಮ್ಮಪ್ಪನ ದರ್ಶನ? ಅದಾ ಹಾಂ, 1 ಗಂಟೆ ಟೈಮ್ ಅಲ್ವಾ, 2 ಅವರ? ಹಾಂ. ದೇವ್ರನ್ನ ನೋಡಿದ್ರ ಖುಷಿ ಆಯ್ತಾ? ನನಗೆ ಕಣ್ಣಲ್ಲಿ ನೀರೇ ಬಂತು, ಅಷ್ಟು ಖುಷಿ ಆಯ್ತು. ರಾತ್ರಿ 9:30ವರೆಗೂ ನಮಗೆ ರೂಮ್ನಲ್ಲಿ ಇರುವಂತಹ ಅವಕಾಶ ಇತ್ತು. ಆದರೆ ನಾವು ಕಾಳಹಸ್ತಿಗೆ ಹೋಗ್ಬೇಕಂತ ಅಂದ್ಕೊಂಡಿರೋದ್ರಿಂದ ಇವಾಗಲೇ ಹೊರಡ್ತಾ ಇದ್ದೀವಿ. ತಿರುಪತಿ ಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನೊಂದ್ಸಲಿ ಗೋವಿಂದ ಹೇಳ್ಬಿಡ್ರಪ್ಪ. ಹೌದಾ? ಆಟೋನಲ್ಲಿ ಹೊರಡುವಾಗ ಸುಮಿ ಎಲ್ಲರಿಗೂ ಕಡಲೆ ಮಿಠಾಯಿ ಕೊಟ್ಟರು. ತಿಂದ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. ಮೇಲಿಂದ ವ್ಯೂ ನೋಡಿ, ರಾತ್ರಿ ನಿಮಗೆ ಲೈಟಿಂಗ್ಸ್ ಇರೋದು ತೋರಿಸ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಟ್ಟಡಗಳು, ಎಲ್ಲ ಬಿಲ್ಡಿಂಗ್ಸ್ಗಳು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಿರುಮಲ ಬೆಟ್ಟಕ್ಕೆ ಹೋಗುವಾಗ ಗರುಡ ಸ್ವಾಮಿಗಳು ನಮ್ಮನ್ನ ವೆಲ್ಕಮ್ ಮಾಡಿದರು. ಇವಾಗ ನಾವು ಅವ್ರಿಗೆ ಬಾಯ್ ಹೇಳಿ ಬರ್ತಾ ಇದ್ದೀವಿ. ಕಾಳಹಸ್ತಿಗೂ ಹೋಗೋದಕ್ಕೂ ಮುಂಚೆ ನಾವಿವಾಗ ಗೋವಿಂದರಾಯನ ಪಟ್ಟಣಕ್ಕೆ ಬಂದಿದ್ದೀವಿ. ಬನ್ನಿ ಗೋವಿಂದರಾಯ ಅವ್ರನ್ನ ನೋಡ್ಕೊಂಡು ಹೋಗೋಣ. ಈ ದೇವಸ್ಥಾನ ಕೂಡ ತುಂಬಾ ಅದ್ಭುತವಾಗಿದೆ. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ದೇವರು ರಂಗನಾಥ ಸ್ವಾಮಿ ಮಲಗಿದಾರಲ್ವ, ಸೇಮ್ ಇಲ್ಲೂ ಕೂಡ ಗೋವಿಂದರಾಯ ಸ್ವಾಮಿ ಹಾಗೆ ಮಲಗಿರೋದು. ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಾವು ಹೋದ ಕಡೆ ಎಲ್ಲ ಸರಿಯಾದ ಟೈಮ್ಗೆ ದೇವ್ರ ಉತ್ಸವ ಬರ್ತಿತ್ತು. ಇಲ್ಲೂ ಕೂಡ ದೇವ್ರ ಉತ್ಸವವನ್ನು ನೋಡಿ ತುಂಬ ಖುಷಿ ಆಯಿತು. ದೇವ್ರ ಉತ್ಸವ ಬರೋದಕ್ಕೂ ಮುಂಚೆ ನಮ್ಮ ಗಜರಾಜರು ನಮ್ಮನ್ನ ವೆಲ್ಕಮ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ನಾಮ ಹಾಕಿದ್ದಾರೆ ಅಂತ. ಎಲ್ಲರ ತಲೆ ಮೇಲೂ ಸೊಂಡಿಲನ್ನು ಇಟ್ಟು ಆಶೀರ್ವಾದ ಮಾಡ್ತಿತ್ತು. ಇಲ್ಲೂ ಕೂಡ ಎಲ್ಲ ರೀತಿಯ ಸಾಮಗ್ರಿಗಳನ್ನ ಇಟ್ಟಿದ್ದಾರೆ. ದೇವ್ರ ಮನೆಗೆ ಬೇಕಾದಂತಹ ಹಿತ್ತಾಳೆ ಸಾಮಾನುಗಳು ಮತ್ತು ಇಯರಿಂಗ್ಸು ಮತ್ತು ಎಲ್ಲ ಥರ ಫೋಟೋಗಳು ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ. నువ్వు అన్నీ కలిపిడిచి ತಿರುಪತಿಲಿ ಏನಪ್ಪ ಅಂತ ಹೇಳಿದ್ರೆ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ದೇವಸ್ಥಾನಗಳಲ್ಲೂ ಇದೆ. ಒಂದು ಬಾಟಲ್ ತೊಗೊಂಡು ಹೋದರೆ ಸಾಕು, ಎಲ್ಲ ಕಡೆ ಕುಡಿಯೋ ನೀರು ಸಿಗುತ್ತೆ. ತಿರುಮಲದಿಂದ ನಾವು ಕೆಳಗಡೆ ಬರೋವರೆಗೂ ನಾವು ಊಟಕ್ಕೆ ಅಂತ ಖರ್ಚು ಮಾಡಿದ್ದೇ ಎಲ್ಲ ಟೈಮ್ ಕೂಡ ನಾವು ಅನ್ನದಾಸೋಹ ಭವನದಲ್ಲೇ ಊಟ ಮಾಡಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ಊಟ ಸಿಗುತ್ತೆ, ಊಟ ಮಾಡ್ಕೊಂಡು ಹೋಗಬಹುದು ಅಂತ ಹೇಳಿದ್ರು. ಊಟ ಮಾಡಿಕೊಂಡೇ ಹೋಗಬಹುದಾಗಿತ್ತು, ಯಾಕಂದರೆ ನಾವು ಕಾಳಹಸ್ತಿಗೆ ಹೋಗೋಷ್ಟರಲ್ಲಿ ಒಂದು 10 ಗಂಟೆ ಮೇಲಾಗಿತ್ತು. ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಿದ್ರು ಬಸ್ ಇಲ್ಲಿಂದ ಸಿಕ್ತಿತ್ತು. ಆದರೆ ಊಟ ಮಾಡದೆ ಹೋದ್ವಿ. ಅಲ್ಲಿ ಹೋಗಿ ಊಟ ಮಾಡಿದ್ವಿ. ಅಲ್ಲಿ ಹೋಗಿ ಏನು ಊಟ ಮಾಡಿದ್ವಿ, ಏನು ಕಾಳಹಸ್ತಿ ದೇವಸ್ಥಾನ ಹೇಗಿದೆ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾನು ತೋರಿಸ್ತಿರೋದು ದೇವಸ್ಥಾನದ ಒಳಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹೊರಗಡೆಯಿಂದ ನಾನು ಮೊದಲು ಗೋಪುರ ತೋರಿಸಿದ್ದು, ಈಗ ಒಳಗಡೆ ಬಂದಿದ್ದೀವಿ ದೇವಸ್ಥಾನದ ಒಳಗಡೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗಾಗಿ ಹೊರಗಡೆ ಮಾತ್ರ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಾವು ಗವರ್ನಮೆಂಟ್ ಬಸ್ಸಲ್ಲಿ ಕಾಳಹಸ್ತಿಗೆ ಹೋಗ್ತಾ ಇದ್ದೀವಿ. ಗೋವಿಂದರಾಯನಪಟ್ಟಣದಿಂದ ಕಾಳಹಸ್ತಿಗೆ ಒಂದು 65 ರೂಪಾಯಿನೋ 70 ರೂಪಾಯಿನೋ ಬಸ್ ಚಾರ್ಜ್ ಆಯ್ತು ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.